ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಚಳಿಗಾಲ ಬರ್ತಿದ್ದ ಹಾಗೆ ಎಲ್ಲರ ಮನೆಯಲ್ಲೂ ಎಳ್ಳು, ಕಡಲೆಕಾಯಿ ಬೀಜ, ಕೊಬ್ಬರಿ ಇವೆಲ್ಲನೂ ಉಪಯೋಗಿಸ್ತೀರಾ ಅಲ್ವಾ? ಅದನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಹುಚ್ಚೆಳ್ಳು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹುಚ್ಚೆಳ್ಳಂತೂ ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದು. ಅವಾಗವಾಗ ಹುಚ್ಚೆಳ್ಳು ಉಪಯೋಗಿಸ್ಕೊಂಡು ಏನಾದರೂ ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಹುಚ್ಚೆಳ್ಳು ಚಟ್ನಿ ಎಷ್ಟೊಂದು ವೆರೈಟಿ ಚಟ್ನಿ ಪುಡಿಗಳನ್ನೆಲ್ಲ ಮಾಡಿ ತೋರಿಸಿದ್ದೀನಿ. ರಾಗಿ ರೊಟ್ಟಿಗಂತೂ ಇದು ಒಳ್ಳೆ ಕಾಂಬಿನೇಷನ್ನು. ಆದರೆ ಇವತ್ತು ಮಾಡ್ತಾ ಇರೋವಂಥ ಚಟ್ನಿಯಲ್ಲಿ ಹುಚ್ಚೆಳ್ಳು, ಕಡಲೆಕಾಯಿ ಬೀಜ, ತೆಂಗಿನತುರಿ ಎಲ್ಲ ಉಪಯೋಗಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದು ಬರೀ ರಾಗಿ ರೊಟ್ಟಿ ಒಂದಕ್ಕೆ ಅಲ್ಲ, ರವೆ ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ಎಲ್ಲ ವೆರೈಟಿ ಡಿಶ್ಗಳಿಗೂ ನೀವು ಸರ್ವ್ ಮಾಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಚೆನ್ನಾಗಿ ಕಾಯ್ತಿದ್ದ ಹಾಗೆ 1/4 ಕಪ್ಪು ಹುಚ್ಚೆಳ್ಳು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಹುಚ್ಚೆಳ್ಳನ್ನ ಯಾವಾಗಲೂ ಫ್ರೈ ಮಾಡ್ಕೋಬೇಕಾದ್ರೆ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ಹಿಂಗೆ ಚಟಪಟ ಅಂತ ಅನ್ನೋದು. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಒಂದು 30 ಸೆಕೆಂಡ್ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಒಳ್ಳೆ ಘಮ ಬರ್ತಾ ಇದೆ, 30 ಸೆಕೆಂಡ್ ಆಗ್ತಿದೆ ಹಾಗೆ ಆಗಿದೆ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹುಚ್ಚೆಳ್ಳು ಒಂದೇ ಹಾಕಿ ಮಾಡೋದಕ್ಕಿಂತ ಲೈಟಾಗಿ ಒಂಚೂರು ಕಡಲೆಕಾಯಿ ಬೀಜ, ತೆಂಗಿನಕಾಯಿ ಎಲ್ಲ ಈ ಚಟ್ನಿಗೆ ಬಿದ್ದರೆ ತುಂಬಾ ರುಚಿಯಾಗಿರುತ್ತೆ. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗ್ತಿದ್ದ ಹಾಗೆ ಕೊನೆಯಲ್ಲಿ ಹಸಿಮೆಣಸಿನಕಾಯಿ 4 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, ಒಂದು 2 ಗರಿ ಕರಿಬೇವಿನ ಸೊಪ್ಪು, ಈ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಕಡಲೆಕಾಯಿ ಬೀಜ, ಎಳ್ಳು ಎಲ್ಲ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಒಂದು 3 ರಿಂದ 4 ಹೆಸರು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು ಒಂದು ಚಿಕ್ಕ ಪೀಸು 1 ಇಂಚಷ್ಟು ಹಾಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನ್ ಅಷ್ಟು, ಯಾಕೆಂದರೆ ಒಂದು ಸ್ವಲ್ಪ ತೆಂಗಿನಕಾಯಿ ಬಿದ್ದರೆ ಹುಚ್ಚೆಳ್ಳು ಚಟ್ನಿ ಕೂಡ ರುಚಿ ಚೆನ್ನಾಗಿ ಬರೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಕಟ್ ಮಾಡಿದ್ರೆ ಅಷ್ಟಾಗುತ್ತೆ. ಇದನ್ನು ಫಸ್ಟು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಒಂದು 1/4 ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. 1/4 ಕಪ್ಪು ನೀರು ಹಾಕ್ಕೊಂಡು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ, ಚಟ್ನಿ ಹದದಲ್ಲಿ. ಇದನ್ನು ನೀವು ಅಕ್ಕಿ ರೊಟ್ಟಿ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದೋಸೆ, ರವೆ ದೋಸೆ ಈ ಥರ ಎಲ್ಲದಕ್ಕೂ ಸೆಟ್ ಆಗುವಂಥ ಈ ಹುಚ್ಚೆಳ್ಳು ಚಟ್ನಿ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇವಾಗ 1/4 ಕಪ್ ಅಷ್ಟು ನೀರು ಹಾಕ್ಕೊಂಡು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಹುಚ್ಚೆಳ್ಳು ಚಟ್ನಿ ರೆಡಿ ಇದೆ ನೋಡಿ. ಈ ಹುಚ್ಚೆಳ್ಳು ಚಟ್ನಿ ಬರೀ ರಾಗಿ ರೊಟ್ಟಿ ಒಂದಕ್ಕೆ ಅಲ್ಲ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ದೋಸೆ, ರವೆ ದೋಸೆ ಈ ಥರ ಎಲ್ಲ ವೆರೈಟಿ ಡಿಶ್ಗಳಿಗೂ ಇದನ್ನು ಸರ್ವ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಯಾಕೆಂದರೆ ಹುಚ್ಚೆಳ್ಳು ಜೊತೆಗೆ ನಾವು ಒಂದು ಸ್ವಲ್ಪ ಕಾಯಿ, ಕಡಲೆಕಾಯಿ ಬೀಜ ಎಲ್ಲ ಸೇರಿಸಿರೋದ್ರಿಂದ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿರೋದ್ರಿಂದ ಟೇಸ್ಟ್ ಮಾತ್ರ ಕ್ಲಾಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಹುಚ್ಚೆಳ್ಳು ಚಟ್ನಿನ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.